ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಮಾತು ಮಾತಿಗೂ ಹೊಡೆದಾಟ ಮಾಡುತ್ತಾರೆ. ಆದಿತ್ಯ ಪಂಚೋಲಿ ಸರ್, ಇದು 14ನೇ ಜುಲೈ 1999ರ ಘಟನೆ. ಅದರ ಬಗೆಗಿನ ಪತ್ರಿಕೆ ನನ್ನ ಕೈಯಲ್ಲಿದೆ. ಈ ಪತ್ರಿಕೆಯಲ್ಲಿ ಬರ್ದಿದ್ದಾರೆ, ಬ್ಯಾಂಡ್ರಾದ ಒಂದು ಸಿನಿಮಾ ಪಾರ್ಟಿಯಿಂದ ಬರ್ತಿರುವಾಗ ನೀವು ಸ್ವಲ್ಪ ನಶೆಲಿದ್ರಿ, ಮತ್ತೆ ನೀವು ಪೊಲೀಸ್ನವ್ರಿಗೆ ಗುದ್ದಿದ್ರಂತೆ. ಇದು ನಿಜಾನೇ, ನೀವ್ ಹೇಳಿದ ನಿಜಾನೇ. ಅದು ಆಕ್ಸಿಡೆಂಟ್ ಆಗಿತ್ತು ನೋಡಿ. ಯಾವ್ದನ್ನ ಆಕ್ಸಿಡೆಂಟ್ ಅಂತೀವಿ, ಅದು ಆಕ್ಸಿಡೆಂಟ್ಲಿ ಆಗಿರ್ಬೇಕು. ಪೊಲೀಸ್ನವ್ರೊಂದು ಮೂಲೆ ನಿಂತ್ಕೊಂಡಿದ್ರು, ನಾನೇ ಕಾರ್ನ ಯರಾಬಿರಿ ಓಡಿಸ್ಕೊಂಡೋಗಿ ನಾನು ಢಮ್ ಅಂತ ಯಾರಿಗೂ ಗುದ್ಲಿಲ್ಲ. ಅರ್ಥ ಆಯ್ತಲ್ವಾ? ಅವರು ಬೈಕ್ ಮೇಲಿದ್ರು, ತುಂಬಾ ಜೋರು ಮಳೆ ಬರ್ತಾ ಇತ್ತು ಅವತ್ ರಾತ್ರಿ. ನಾನ್ ನನ್ನ ಕಾರ್ ಒಳಗಿದ್ದೆ, ಆಕ್ಸಿಡೆಂಟ್ ಆಯ್ತು. ನನಗೆ ತುಂಬಾ ಬೇಜಾರಾಗಿದೆ ಈ ವಿಷಯದಲ್ಲಿ. ನಾನು ಅವ್ರ ಫ್ಯಾಮಿಲಿನ ಭೇಟಿ ಮಾಡಕ್ ಹೋಗಿದ್ದೆ. ನಾನು ಅವ್ರಿಗೆ ಸಂಪೂರ್ಣವಾಗಿ ಚಿಕಿತ್ಸೆ ಕೊಡಿಸ್ದೆ. ಇವತ್ತು ಅವರಿಬ್ರು ಕಾನ್ಸ್ಟೇಬಲ್ಸ್ ಯಾರಿದ್ರು, ಪೊಲೀಸ್ನವರು, ಇವತ್ಗೂ ನಾನು ಮನೇಲಿಲ್ಲ ಅಂದ್ರೂ ನಮ್ ಮನೆಗ್ ಬರ್ತಾರೆ, ನಮ್ಮ ಮಮ್ಮಿ ಅವ್ರಿಗೆ ಟೀ ಮಾಡ್ಕೊಡ್ತಾರೆ, ತಿಂಡಿ ಮಾಡ್ಕೊಡ್ತಾರೆ. ಇಂಥ ಸಂಬಂಧ ಇದೆ ನಮ್ ಜೊತೆ. ಆದ್ರೆ ನಾನು ಮತ್ತೆ ಹೇಳ್ತೀನಿ, ಐ ಆಮ್ ವೆರಿ ರಾಂಗ್. ನಾನು ಕುಡ್ದು ಅವತ್ತು ಕಾರ್ನ ಓಡಿಸಬಾರ್ದಿತ್ತು. ಇದು ನನ್ನ 100% ತಪ್ಪಲ್ಲ, 500% ತಪ್ಪು. ಆದ್ರೆ ಈಗ ಬದಲಾಗಿದ್ದೀರಲ್ವಾ? ಈಗ ಕುಡ್ದು ಕಾರ್ ಇಲ್ಲ, ಈಗ ಡ್ರೈವರ್ ಇಟ್ಕೊಂಡಿದ್ದೀನಿ. ಆದ್ರೆ ಕುಡಿಯೋದ್ ಮಾತ್ರ ಬಿಟ್ಟಿಲ್ಲ ಸರ್. ನೋಡಿ, ಯಾವ್ದು ಸತ್ಯನೋ ಅದು ಸತ್ಯನೇ. ಯಾವಾಗ್ಲಾದ್ರೂ ಒಂದೆರಡು ಡ್ರಿಂಕ್ ಕುಡಿತೀನಿ, ಜಾಸ್ತಿನೂ ಕುಡಿತೀನಿ, 5 ಮೇಲೆ ಕುಡಿತೀನಿ. ಆ ಪೊಲೀಸ್ನವ್ರಿಗಂತೂ ನೀವು ಚಿಕಿತ್ಸೆ ಕೊಡ್ಸಿದ್ರಿ, ಅವರು ನಿಮ್ ಮನೆಗೂ ಕೂಡ ಬರ್ತಾರೆ. ಆದ್ರೆ ಪಾರ್ಕಿಂಗ್ನಲ್ಲಿ ಒಬ್ರು ಜೊತೆ ಗಲಾಟೆ ಆಗಿತ್ತಲ್ಲ, ಅದೇ ಪ್ರತೀಕ್ ಪಸ್ರಾನಿ ಸರ್, ನೀವು ಅವ್ರ ಮೂಗಿಗೆ ಹೊಡೆದಿದ್ರಲ್ಲ? ನಾನು ಹೊಡೆದಿರಲಿಲ್ಲ ಸರ್. ಮಾತಿಗೆ ಮಾತು ಬೆಳೀತು, ಜಗಳ ಆಯ್ತು. ನಾನು 90 kg ಇದ್ದೀನಿ, ಅವರು 60 kg ಇದ್ದಾರೆ. ಆಗ ನೀವು ಪಂಚ್ ಹೊಡೆದು ಮೂಗ್ ಮುರಿದಿದ್ರಿ. ನಾನ್ ಪಂಚ್ ಹೊಡೆದು ಮೂಗ್ ಮುರಿಲಿಲ್ಲ. ನಾನು ಪೊಲೀಸ್ಗೂ ಹೇಳ್ದೆ, ನನ್ನ ಮಾತು ಕೇಳಿ. ಪೊಲೀಸ್ಗೂ ನಾನು ಹೇಳ್ದೆ, ನಾನು ಏನೂ ಮಾಡಿಲ್ಲ. ನೋಡಿ, ತಳ್ಳಾಟದಲ್ಲಿ ಏನೋ ಆಗಿರ್ಬೋದು. ಅವ್ರು 90 kg ಇದ್ದಾರೆ, ನನಗೂ ಏಟ್ ಬಿದ್ದಿರೋದು. ನಾನು 60 kg ಇದ್ದಿದ್ರೆ ಸರಿನಾ? ಮತ್ ಇದಾದ್ಮೇಲೆ ಏನಾಯ್ತು ಅಂತ ಕೇಳಿ. ಆದ್ರೆ ಪೊಲೀಸ್ನವರು ನಿಮ್ಮ ವಿರುದ್ಧ ಕೇಸ್ ಹಾಕಿದ್ರು, ನೀವು ಜಾಮೀನ್ ತಗೋಬೇಕಾಗ್ ಬಂತು. ಇಲ್ಲ, ಏನಾಯ್ತು ಅಂತ ಕೇಳಿ, ನನ್ನ ಮಾತನ್ನ ಕೇಳಿ ಸರ್. ಅವತ್ ರಾತ್ರಿ ಅವ್ರು ಪೊಲೀಸ್ಗೆ ಫೋನ್ ಮಾಡಿದ್ರು. ನಾನು ಹೇಳ್ದೆ, ನೋಡಿ ಸರ್, ಪೊಲೀಸ್ಗೆಲ್ಲ ಫೋನ್ ಮಾಡಬೇಡಿ, ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ ಅಂತ. ಯಾಕಂದ್ರೆ ಇದು ಸುಮ್ಮನೆ ರಾಧಾಂತ ಆಗುತ್ತೆ. 10:30 ರಾತ್ರಿಗೆ ಹೋಗಿ ಅವರು NC ಮಾಡಿದ್ರು ನನ್ನ ಮೇಲೆ. ಯಾರೋ ವರದಿ ಕೊಟ್ಟಿರ್ಬೋದು, ಸರಿನಾ? ಬೆಳಗ್ಗೆ ನನ್ಗೆ ಗೊತ್ತಾಯ್ತು ನನ್ನ ಮೇಲೆ NC ಆಗಿದೆ ಅಂತ. ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಪಬ್ಲಿಕ್ ಗೊತ್ತಿಲ್ಲ NC ಅಂದ್ರೆ ಏನು ಅಂತ. ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದಾವೆ, ನಿಮಗೆ ಗೊತ್ತಿರುತ್ತಲ್ಲ NC, FIR ಇದೆಲ್ಲ ಏನು ಅಂತ. ಫಾರ್ಮ್ ಏನಂದ್ರೆ ಏನೋ ಇದೆ. NC ಅಂದ್ರೆ ಯಾರ ಮೇಲೆ ಬೇಕಾದ್ರೂ ಫೈಲ್ ಮಾಡುವಂಥದ್ದು, ಸರಿನಾ? ನಾನ್ ನಿಮ್ ಮೇಲೆ ಬೇಕಾದ್ರೂ ಮಾಡ್ಬೋದು, ಇವ್ರ ಮೇಲೆ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಇಂಪಾರ್ಟೆಂಟ್ ವಿಷಯ ಕೇಳಿ. ರಾತ್ರಿ 10:30ಗೆ ಅವರು NC ಮಾಡಿದ್ರು. ನನಗೆ ಬೆಳಗ್ಗೆ ಗೊತ್ತಾಯ್ತು, ಅದು ಪ್ರೆಸ್ ಕಡೆಯಿಂದ ನಿಮ್ಮ ಮೇಲೆ NC ಆಗಿದೆ ಅಂದ್ರು. ನಾನು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಸಣ್ಣ ಪುಟ್ಟ ಕೇಸ್ ಬಿಡಿ, ನೀವು ಬರೋ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ, ಸರ್, ನಾನು NC ಮಾಡಬೇಕು. ಆಗ ಪೊಲೀಸ್ ಹೇಳಿದ್ರು, ನೀವು ಬರೋ ಅವಶ್ಯಕತೆ ಖಂಡಿತ ಇಲ್ಲ ಸರ್. ಆಗ ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. 6:30ಗೆ ಮತ್ತೆ ನನಗೆ ಟೈಮ್ಸ್ ಆಫ್ ಇಂಡಿಯಾ ಅಂತ ಫೋನ್ ಬಂತು. ನಿಮ್ಮ ಹೆಸರಲ್ಲಿ FIR ರಿಜಿಸ್ಟರ್ ಆಗಿದೆ ಅಂದ್ರು. ನಾನು ಹೇಳಿದೆ, NC ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು FIR. ವಾಟ್ ಆರ್ ಯು ಸೇಯಿಂಗ್? ಸರ್, ನಾನ್ ಬೇಲೇಬಲ್ ವಾರೆಂಟ್ ಮಾಡಿದ್ದಾರೆ. ನನ್ನ ಮೇಲೆ 3 ಸೆಕ್ಷನ್ ಬೇರೆ ಹಾಕಿದ್ದಾರೆ. 325, 324, 504, 506, Part 2. I am talking like a lawyer today. Sir, police is trying to arrest me. ನನ್ನ ಮೇಲೆ ದೇವ್ರ ಕೃಪೆ ಇತ್ತು. ಈಗ ನನ್ನ ಗಾಡಿ ಹೊರಗೋಯ್ತು, ಪೊಲೀಸ್ ಗಾಡಿ ಬಿಲ್ಡಿಂಗ್ ಒಳಗೆ ನುಗ್ತು. ಅವತ್ ರಾತ್ರಿ ಅವ್ರು ಸಿಕ್ಕಿದ್ರೆ ನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಮಾರನೇ ದಿನ ಹಾಜರ್ ಪಡಿಸ್ತಾ ಇದ್ರು ಅಲ್ವಾ? ಸರ್, ನಾನು ಜಡ್ಜ್ ಸರ್ ಹತ್ರ ಹೋದೆ. ಹಾನರಬಲ್ ಜಡ್ಜ್ ನಿಕಮ್ ಸರ್ ಅವ್ರ ಹತ್ರ, ಅದಾಲತಲ್ಲಿ, ಸೆಷನ್ ಕೋರ್ಟ್ ನಂಬರ್ 17. ನನಗೆ 50 ಜನ ಹೇಳಿದ್ರು, ನೀನು ಯಾವ ಕೋರ್ಟ್ಗೆ ಹೋಗ್ತಿದ್ಯಲ್ಲ, ನಿಕಮ್ ಸಾಹಬ್ ಹತ್ರ ಹೋಗ್ತಿದ್ಯಲ್ಲ, ನಿಕಮ್ ಸಾಬ್ ಯಾವತ್ತೂ ನಿಂಗೆ ಇಂಟರ್ಮ್ ಬೇಲ್ ಕೊಡೋದಿಲ್ಲ. ನಿಕಮ್ ಸಾಬ್ ನಾನು ಹೋಗ್ತಿದ್ದ ಹಾಗೆ ಕೇಳಿದ್ರು. ಏನಾಯ್ತು? ಅವರು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ರು, ನನ್ನ ಲಾಯರ್ ಮತ್ತೆ ಜಡ್ಜ್ ಸಾಬ್. ಪಾರ್ಕಿಂಗ್ ಕಾರಣಕ್ಕ ಅವ್ರು ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ. ನಾನು ಅಂದ್ಕೊಂಡೆ ನನ್ನ ಕತೆ ಮುಗೀತು ಅಂತ. ಆಗ ಅವ್ರು ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ, ಇನ್ ಮೈ ಹೋಲ್ ಕರಿಯರ್ ಐ ಆಮ್ ಕೋಟಿಂಗ್ ಹಿಮ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್ and I am obliged towards him. He said, Aditya Pancholi, in my whole life, I have not given interim bail to anybody. But this can happen to anyone because ಪ್ರತಿದಿನ ನಾನು ನನ್ನ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಸಮಸ್ಯೆಯಿಂದ ಗಲಾಟೆ ಮಾಡ್ತಾನೆ ಇರ್ತೀನಿ. He gave me interim bail. Next day he gave me anticipatory bail. ಈ ಬೇಸಸ್ ಮೇಲೆ ರಾತ್ರಿ ಯಾವಾಗ FIR NC ಮಾಡಿದ್ರೋ ಅದ್ರಲ್ಲಿ ಜೀವಕ್ಕೆ ಬೆದರಿಕೆ ಇರ್ಲಿಲ್ಲ. 506/2 ಜೀವಕ್ಕೆ ಬೆದರಿಕೆ ಹಾಕ್ತಾರೆ. ನಾನಿನ್ನ ಜೀವ ತೆಗೆದು ಬಿಡ್ತೀನಿ, ಬಿಡೋದಿಲ್ಲ, ಗುಂಡ್ ಹೊಡೆದು ಸಾಯಿಸ್ತೀನಿ. ಅದಕ್ಕೆ ಹೇಳ್ತಾರೆ 506/2. ಅವ್ರಂದ್ರು 20 ಗಂಟೆ ನಂತರ ನೀನು ಅವನ್ನ ಭೇಟಿ ಮಾಡಿದ್ಯಾ ಯಾವಾಗಾದ್ರೂ? ನಾನಂದೇ ಇಲ್ಲ, ನಾನಂತೂ ಭೇಟಿ ಮಾಡಿಲ್ಲ. He said this is after thought and he granted me anticipatory bail and I respect his decision. ಆದ್ರೆ ಪತ್ರಿಕೆಗಳು ಬರೆದಿದ್ವು ನೀವು ದಾವೂದ್ ಇಬ್ರಾಹಿಂ ಜೊತೆ ಸಂಬಂಧ ಹೊಂದಿದ್ದೀರಾ ಅಂತ. ಅದಕ್ಕೆ ನೀವು
ಸರ್, ಪತ್ರಿಕೆಯಲ್ಲಿ ಏನ್ ಬರೆದ್ರು ಅಂತ ನೋಡಿ ನೀವು ನಗ್ತಾ ಇದ್ದೀರಾ. ಅವ್ರು ಎಂತ ದೊಡ್ಡ ಮಾತನ್ನು ಬರೆದಿದ್ದಾರೆ. ಆಕ್ಚುಲಿ ನಮ್ಮ ಸ್ನೇಹಿತರದೇ ಒಂದು ಪತ್ರಿಕೆ ಇದೆ. ಅದು ಹಿಂದಿ ಪತ್ರಿಕೆ. ಅದರಲ್ಲಿ ಬರ್ದಿತ್ತು, ಆದಿತ್ಯ ಪಂಚೋಲಿ ಮುಂಬೈಯಲ್ಲಿ ಇಷ್ಟು ದಾದಾಗಿರಿ ಯಾಕೆ ಮಾಡ್ತಾನೆ ಅಂದ್ರೆ ಅವ್ನ ಕೂದಲು ಕೂಡ ಯಾರು ಅಲರ್ಸಕ್ಕಾಗಲ್ಲ. ಯಾಕಂದ್ರೆ ಆದಿತ್ಯ ಪಂಚೋಲಿ ಅವರ ವೈಫ್ ಝರೀನಾ ವಹಾಬ್. ಹಾ, ನನ್ನ ವೈಫ್ ಯಾರು ತನ್ನ 17ನೇ ವಯಸ್ಸಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಸರಿನಾ? ಒಂದು ಬೆರಳು ಕೂಡ ಅವಳ ಕಡೆ ತೋರಿಸಿ ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ. ಅವಳು ಮುಸ್ಲಿಂ ಹೆಣ್ಮಗಳು. ಆದ್ರೆ ನಾನು ಹೇಳ್ತೀನಿ, ಅವಳು ಸಾತ್ವಿ ದೇವಿ. ಅವಳ ಬಗ್ಗೆ ಬರ್ದಿರು ಸರ್, ನಗೋ ವಿಷಯ ಅಲ್ಲ ಇದು. ಬರ್ದಿದ್ರು ಯಾಕೆ ದಾದಾಗಿರಿ ಮಾಡ್ತಾನೆ ಅಂದ್ರೆ, ಯಾಕಂದ್ರೆ ಆದಿತ್ಯ ಪಂಚೋಲಿ ಅವರ ವೈಫ್ ಝರೀನಾ ವಹಾಬ್ ದಾವೂದ್ ಇಬ್ರಾಹಿಂ ಕಾಸ್ಕರ್ ಸಾಬ್ಗೆ ರಾಖಿ ಕಟ್ತಾಳೆ. ಅಯ್ಯೋ ಮೂರ್ಖರ, ಬರೆಯೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಮುಸ್ಲಿಂಗೆ ರಾಖಿ ಕಟ್ತಾರಾ? ನಾನು ಭಟ್ ಸರ್ಗೆ ತುಂಬಾನೇ ಚಿರಋಣಿಯಾಗಿದ್ದೀನಿ, ಧನ್ಯವಾದ ಹೇಳ್ತೀನಿ, ಕೃತಜ್ಞನಾಗಿದ್ದೀನಿ ಭಟ್ ಸಾಬ್ಗೆ ಮತ್ತು ಇಂಡಿಯಾ ಟಿವಿಗೆ ನನಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ನಾನು ನಾಳೆ ಓಡ್ ಹೋಗ್ಬೇಕು ಅಂತಿದ್ದೆ. ಮೊನ್ನೆ ಇಂಡಿಯಾ ಟಿವಿ ಲೈವ್ನಲ್ಲಿ ಏನ್ ಬಂದಿತ್ತೋ ಅದನ್ನ ನೋಡಿ ಭಟ್ ಸಾಬ್ ನನಗೆ ಫೋನ್ ಮಾಡಿದ್ರು. ಏ ದಡ್ಡ ಮೂರ್ಖ ಆದಿತ್ಯ, ಏನ್ ಮಾಡ್ತಿದ್ಯಾ? ನೀನ್ ಮಾತಾಡ್ ನಿನ್ ಪರವಾಗಿ, ಇಲ್ಲಾಂದ್ರೆ ಜನ ನಿನ್ನ ಕಳ್ಳ ಅನ್ಕೊಂತಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಭಟ್ ಸಾಬ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಹಿಮ್.